ಓಕೆ, ಇವಾಗ ನಾನು ರೂಮಿಗೆ ರೀಚ್ ಆಗಿದ್ದೀನಿ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ರೂಮಿಗೆ ಬಂದು ತಲುಪಿದವರೆಗೂ ನಾನು ಶೇರ್ ಮಾಡ್ಕೊಂಡಿದ್ದೆ. ಮುಂದಿನ ಭಾಗ ಇವತ್ತಿನ ವಿಡಿಯೋ ಆಗಿರುತ್ತೆ. ರೂಮಿಗೆ ಬಂದ್ವಿ, ಆಲ್ರೆಡಿ ಮಗಳು ಕೂಡ ರೂಮ್ ಟೂರ್ ಮಾಡಿದ್ಲು, ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ರೂಮಿಗೆ ಬಂದಮೇಲೆ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಎಲ್ರಿಗೂ ಕೂಡ ಸ್ವಲ್ಪ ಕಾಲು ನೋವು ಶುರುವಾಗಿತ್ತು, ಕನ್ಫ್ಯೂಷನಲ್ಲಿತ್ತು ನಮಗೂ ಕೂಡ. ಇವತ್ತೇ ದೇವ್ರ ದರ್ಶನಕ್ಕೆ ಹೋಗೋದಾ ಇಲ್ಲ ನಾಳೆ ಹೋಗೋದಾ ಅನ್ನೋದು. ಸರಿ ನೋಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲೆ ಹೇಗಾಗುತ್ತಾಗ ನೋಡೋಣ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ ಮೇಲೆ ಇಲ್ಲ ಇವತ್ತೇ ದರ್ಶನಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಊಟ ಕೂಡ ಮಾಡಿಕೊಂಡು ನಂತರ ಎಲ್ಲರೂ ಕೂಡ ದರ್ಶನಕ್ಕೆ ಕೂಡ ಹೊರಟ್ವಿ. ಇವತ್ತಿನ ವಿಡಿಯೋ ದರ್ಶನಕ್ಕೆ ಹೋದ್ವಾ ಇಲ್ವಾ, ದರ್ಶನ ಮಾಡಿದ್ವಾ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ನಾಷ್ಟ ಮಾಡ್ಕೊಂಡು ಬಂದಿದ್ವಿ, ನಾವು ಕೂಡ ಅಲ್ಲೇ ಬೆಟ್ಟ ಹತ್ತುವಾಗ. ಮತ್ತು ಇವರು ಅಪ್ಪ ಮತ್ತು ಹಸ್ಬೆಂಡ್ ಅವ್ರ ಫ್ರೆಂಡು ಕೂಡ, ಅವರು ಕೂಡ ತಿಂಡಿ ಎಲ್ಲ ತಿಂದು ರೂಮಿಗೆ ಬಂದು ಅವಾಗ ಜಸ್ಟ್ ತಾನೇ ಅವರು ರೂಮಿಗೆ ಬಂದಿದ್ರಂತೆ. ನಾವು ಕೂಡ ಅಷ್ಟರಲ್ಲಿ ಬೆಟ್ಟ ಹತ್ತಿ ಬಂದ್ವಿ. ಆರಾಮಾಗೆ ಬೆಟ್ಟ ಹತ್ತಿದ್ವಿ. ಬೆಟ್ಟ ಹತ್ತೋದ್ರಲ್ಲೇನೇ ಕಷ್ಟ ಅನಿಸ್ಲಿಲ್ಲ ನಮಗೂ ಕೂಡ. ಖುಷಿಗೋಡ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಬೇಕು, ದರ್ಶನಕ್ಕೆ ಊಟ ಮಾಡಾಯ್ತು. ಏನಾಗುತ್ತೆ ನೋಡ್ಕೊಂಡು ಕುತ್ಕೋ, ಗಲೀಜಿದೆ. ಊಟ ಎಲ್ಲ ಆಯಿತು. ನಂತರ ಇಲ್ಲಿ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ವರಾಹಸ್ವಾಮಿ ದರ್ಶನ ಮಾಡಬೇಕಂತೆ, ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ವರಾಹಸ್ವಾಮಿ ದರ್ಶನ ಮಾಡೋಣ ಅಂತ ವರಾಹಸ್ವಾಮಿ ದರ್ಶನಕ್ಕೆ ಹೋಗ್ತೇವೆ. ಆನಂತರ ನಾವು ಫ್ರೀ ದರ್ಶನಕ್ಕೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಬಂದಿದ್ದು ಕಲ್ಯಾಣೋತ್ಸವ ಮಾಡ್ಸೋಕ್ಕೆ ಅಂತ. ನಾವು ಸುಮಾರು ದಿನದಿಂದ ಪ್ಲ್ಯಾನ್ ಇದ್ದಿದ್ದು ಕೂಡ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತ. ಸರಿ ಅಂದ್ಬಿಟ್ಟು ಬಂದ್ವಿ, ಒಬ್ರನ್ನ ನಂಬ್ಕೊಂಡು ಬಂದಿದ್ದು. ಫೈನಲಿ ಅವರು ಕೂಡ ನಾಳೆ ಅಂತ ಹೇಳ್ತಾಯಿದ್ರು. ನಾಳೆ ನಮಗೂ ಕೂಡ ಡೌಟ್ ಇತ್ತು, ನಾಳೆ ಮಾಡಿಸ್ತಾರಾ ಇಲ್ವಾ ಅನ್ನೋದು ಕೂಡ ಡೌಟ್ ಇತ್ತು. ಸರಿ ಮಾಡಿಸಿದ್ರು, ಮತ್ತೆ ಇನ್ನೊಂದು ಸತಿ ದರ್ಶನ ಮಾಡೋಣ, ಇವಾಗಲೂ ಒಂದು ಸತಿ ಹೋಗಿ ಫ್ರೀ ಇರ್ಬೋದು, ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾವು ಇಲ್ಲಿಂದ ವರಾಹಸ್ವಾಮಿ ದರ್ಶನದಿಂದ ನೆಕ್ಸ್ಟ್ ನಾವು ಹೋಗಿದ್ದು ಫ್ರೀ ದರ್ಶನ ಕ್ಯೂಗೆ ಹೋದ್ವಿ. ಕ್ಯೂಗೆ ಹೋಗಿ ಸ್ವಲ್ಪ ದೂರ ಕ್ಯೂ ಎಲ್ಲ ನಡೆದು ಅನಂತರ ಅವರು ಕಾಲ್ ಮಾಡಿದ್ರು, ಇಲ್ಲ ನಾಳೆ ಖಂಡಿತವಾಗಿ ನಿಮಗೆ ಕಲ್ಯಾಣೋತ್ಸವ ಮಾಡಿಸ್ಕೊಡ್ತೀವಿ, ಕ್ಯೂಲಿ ಇರಬೇಡಿ, ನೀವು ಬಂದ್ಬಿಡಿ ಅಂತ. ನಾವು ಗ್ಯಾರಂಟಿ ತೊಗೊಂಡೆ ಆಚೆ ಬಂದ್ವಿ. ನೋಡ್ತಾ ಇರ್ಬೋದು ಇವಾಗ ಕ್ಯೂ ಇಂದ ಆಚೆ ಬಂದ್ವಿ, ಏಕೆಂದರೆ ಆಲ್ರೆಡಿ ನಾವು ಸ್ವಲ್ಪ ದೂರ ನಡೆದಿದ್ವಿ. ಅಂದರೆ ಇದು ಸುಸ್ತಾಗಿತ್ತು, ಯಪ್ಪ ಆರಾಮನಿಸ್ತು ಅಂತ ಮನೆಗೆ ಬಂದ್ವಿ. ಗುಡ್ ನೈಟ್ ಎಲ್ರಿಗೂ, ಶುಭರಾತ್ರಿ ಎಲ್ರಿಗೂ. ಇದು ಬಂದು ಶುಕ್ರವಾರ, ನೆಕ್ಸ್ಟ್ ಡೇ ಮಾರ್ನಿಂಗು, ಟೈಮ್ ಆಗಿದೆ 6 o'clock. ಇವತ್ತು ಹಸ್ಬೆಂಡ್ದು ಬರ್ತಡೇ ಮತ್ತು ಕಲ್ಯಾಣೋತ್ಸವ ಕೂಡ ಮಾಡಿಸ್ತೀವಿ ಅಂತ ಹೇಳಿದ್ರಲ್ಲ ನಿನ್ನೆ, ಅದಕ್ಕೋಸ್ಕರ 8:30 9 o'clock ಎಲ್ಲ ರೆಡಿ ಆಗಿಬಿಡಿರಿ ನೀವು, ನಾವು ಬಂದು ನಿಮ್ಮನ್ನು ಪಿಕಪ್ ಮಾಡ್ತೀವಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು 5:30ಗೆ ಎದ್ದು, ಏಕೆ ಎಲ್ಲರೂ ಕೂಡ ರೆಡಿ ಆಗಬೇಕಲ್ವ, 5:30ಗೆ ಎದ್ದು ನಾನು ಫ್ರೆಶ್ ಅಪ್ ಆದೆ. ಎಲ್ಲರೂ ಕೂಡ ಇವಾಗ ಎಲ್ಲರೂ ಸ್ನಾನಕ್ಕೆ ಹೋಗಿದ್ದರು, ಮತ್ತು ರೆಡಿಯಾಗೋರು ಆಲ್ರೆಡಿ ರೆಡಿ ಆಗಿದ್ವಿ. ನಾವು ಕೂಡ ಅವರು ಹೇಳಿದ ಟೈಮ್ಗೂ ಮುಂಚೆನೇ ರೆಡಿ ಆಗಿಬಿಟ್ಟು ತಿಂಡಿ ಎಲ್ಲ ತಿನ್ನೋಣ ಅಂತ ರೆಡಿ ಆದ್ವಿ. ಯಾರು ಏನು ಹೇಳಲ್ಲ, ಇಲ್ಲಿ ಏನು ಹೇಳಲ್ಲ. ನಾವಾದರೆ ಎಲ್ಲಾನು ಹೇಳ್ತೀವಿ, ಅಲ್ಲೆಲ್ಲ ಬನ್ನಿ ಇಲ್ಲೇ ಅಂತ. ಇವಾಗ ಟೈಮ್ ಆಗಿದೆ 7:30 ವರ್ಷದಲ್ಲಿ ಎಲ್ಲರೂ ಕೂಡ ರೆಡಿಯಾಗಿ ತಿಂಡಿಗೂ ಕೂಡ ನಾವು ಬಂದ್ವಿ. ತಿಂಡಿ ಮಾಡಿದ್ವಿ. ಎಲ್ಲರೂ ಕೂಡ ಒಂಥರ ಟೆನ್ಷನಲ್ಲೇ ಇದ್ದಾರೆ ಎಲ್ಲರೂ ಕೂಡ, ನಾವು ಕೂಡ ಎಲ್ಲರೂ ಟೆನ್ಷನಲ್ಲಿ ಇದ್ದೀವಿ. ಏಕೆಂದರೆ ನಮಗಿನ್ನೂ ಕನ್ಫ್ಯೂಸನ್ನು, ಅಯ್ಯೋ ಮಾಡಿಸ್ತಾರಾ ಇಲ್ವಂದರೆ, ಏಕೆಂದರೆ ಆಲ್ರೆಡಿ ಕಲ್ಯಾಣೋತ್ಸವ ಅಂದರೆ 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಆಲ್ರೆಡಿ ರೆಡಿಯಾಗಿ ಅಲ್ಲಿ ಹೋಗಿರಬೇಕು. ಆಲ್ರೆಡಿ ನಾವು ಒಂದು ಸತಿ ಮಾಡಿಸಿದ್ದು ನೆನಪಿತ್ತು. 7:30 ಆಯಿತು, 8 ಗಂಟೆ ಆಯಿತು, 8:30 ಆಯಿತು, 9 ಗಂಟೆ ಆಯಿತು, 9:30 ಆಗೇ 10 ಗಂಟೆ ಆಗೇ ಹೋಯಿತು ಟೈಮು. ಇನ್ನೂ ನಮ್ಗೆ ಯಾವುದು ಕೂಡ ಇನ್ಫಾರ್ಮೇಷನ್ನೇ ಇಲ್ಲ. ನಾವು ಕಾಲ್ ಮಾಡ್ತೀವಿ, ಬರ್ತಿದ್ದೀನಿ ಪೇಪರ್ ರೆಡಿ ಮಾಡ್ತೀನಿ, ಇದರಲ್ಲೇ ಇದ್ದರೆ ಹೊರ್ತು ಇಲ್ಲ ಆಗುತ್ತೆ ಇಲ್ಲ, ಈ ಒಂದು ಡಿಸಿಷನ್ ಯಾವುದು ಕೂಡ ಹೇಳ್ತಾ ಇರಲಿಲ್ಲ. ನಮಗಂತೂ ನಿನ್ನೆ ಒಂಥರ ಖುಷಿಯಾಗಿ ಬಂದಿದ್ದು,
ಕೆಲಸ ಆಯ್ತಲ್ಲಪ್ಪ ಅನ್ನೋ ಒಂದು ಖುಷಿ ಇತ್ತು. ಆದರೆ ಇವತ್ತು ಮಾತ್ರ ಒಂಥರ ಬೇಜಾರು, ಒಂಥರ ಕೋಪನೂ ಕೂಡ ಇತ್ತು. ಏಕೆಂದರೆ ಮಾಡಿಸ್ಕೊಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಮೇಲೆ ನಾನು ಹೇಳಿದ್ದೆ ನೀವು ಬರಬೇಡಿ ಅಂತ ಹೇಳ್ತಾಯಿದ್ರು. ಅದೊಂದು ಬೇಜಾರಿತ್ತು. ಸರಿ, ಏನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಲ್ಲ. ತಿಂಡಿ ಕೂಡ 8 ನಮ್ಮದು ಎಲ್ಲ ರೆಡಿಯಾಗಿ ತಿಂಡಿ ಕೂಡ ಆಗೋಗಿತ್ತು. ಅಷ್ಟು ಬೇಗ ಎಲ್ಲರೂ ಕೂಡ ಎದ್ದು ರೆಡಿ ಆದರು, ಮಕ್ಕಳು ಕೂಡ. ಹಸ್ಬೆಂಡ್ಗಂತೂ ಇವತ್ತು ಅವ್ರ ಬರ್ತಡೇ ಇತ್ತು. ಬರ್ತಡೇ ದಿನವೇ ಅವರು ನನ್ನ ಬರ್ತಡೇ ದಿನ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅನ್ನೋ ಒಂದು ಖುಷೀಲಿ ಬಂದರು. ಅವ್ರಿಗಂತೂ ಬೇಜಾರಾಯಿತು. ಸರಿ ಅಂದ್ಬಿಟ್ಟು ನಾವಿವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲೇ ರೂಮ್ ಬುಕ್ ಮಾಡಿದ್ದಿದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಇದು ಬಂದು ರೂಮ್ಗಳು ಕರ್ನಾಟಕದಿಂದ ಬಂದವ್ರಿಗೆ ಫ್ರೀ ರೂಮು ಇರೋದು. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಜನ ಅಂದರೆ ದುಡ್ಡು ಇಸ್ಕೊಂಡು ರೂಮ್ ಕೊಡ್ತಾ ಇದ್ದಾರೆ. ಒಂದು ರೂಮ್ಗೆ 3000 ಆ ಥರ ಪೇ ಮಾಡಬೇಕು. ಬೇಜಾರಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಶನಿವಾರದ ಲಾಗು. ಶುಕ್ರವಾರ ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಶುಕ್ರವಾರ 10 ಗಂಟೆವರೆಗೂ ನಾವು ವೆಯ್ಟ್ ಮಾಡಿದ್ವಿ. 10 ಗಂಟೆ ಆದಮೇಲೆ ನಮಗೆ ಗೊತ್ತಾಯಿತು ಇವ್ರು ಮಾಡಿಸ್ಕೊಡಲ್ಲ. ಯಾಕೆಂದರೆ 10 ಗಂಟೆ ವರ್ಷದ ಆಲ್ರೆಡಿ ಕಲ್ಯಾಣೋತ್ಸವ ಎಲ್ಲ ನಡೀತಾ ಇರುತ್ತೆ. 10 ಗಂಟೆ ಆದರೆ ಇವ್ರು ಇನ್ನೂ ವೆಯ್ಟ್ ಮಾಡಿ ಅಂತ ಇದ್ರು. ಸರಿ ಆಗಲ್ಲ ಇದು ಅಂದ್ಬಿಟ್ಟು ನಾವು ಎಲ್ಲರೂ ರೂಮ್ಗೆ ಹೋಗಿ ರೂಮಲ್ಲಿ ಎಲ್ಲ ಬಟ್ಟೆ ಎಲ್ಲ ಫ್ರೀಯಾಗಿ ಏನೇನು ಬೇಕೋ ಅದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಂತರ ನಾವು ಫ್ರೀ ದರ್ಶನಕ್ಕೆ ಹೋದ್ವಿ. ಫ್ರೀ ದರ್ಶನಕ್ಕೆ ಹೋಗಿ 11 ಕ್ಯೂಗೆ ಹೋದ್ವಿ. ನೈಟು 1:30ಗೆ ನಮಗೆ ದರ್ಶನ ಆಯಿತು. ಶುಕ್ರವಾರ ನಾವು ಕ್ಯೂಗೆ ಹೋಗಿದ್ದಕ್ಕೆ ಶನಿವಾರ ಮಧ್ಯರಾತ್ರಿ 1:30ಗೆ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು 2:30ಗೆಲ್ಲ ನಾವು ರೂಮಿಗೆ ಬಂದು ಆವಾಗಲೇ ಹೊರಟ್ಬಿಡೋಣ ಅಂದ್ಕೊಂಡ್ವಿ. ಇಲ್ಲ ಬೇಡ, ಮಕ್ಕಳೆಲ್ಲರೂ ಕೂಡ ನಿದ್ದೆಗಟ್ಟಿದ್ದಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ಹೋಗೋಣ ನಿಧಾನಕ್ಕೆ. ಏಕೆಂದರೆ ನಾಳೆ ಕೂಡ ಶನಿವಾರ ಮತ್ತು ನೆಕ್ಸ್ಟ್ ಡೇನೂ ಕೂಡ ರಜೆ ಇತ್ತು, ಸಂಡೇ ಆಗಿದ್ದರಿಂದ ಇವತ್ತು ರೆಸ್ಟ್ ಮಾಡಿ ನಿಧಾನವಾಗಿ ಆರಾಮಾಗೆ ಹೋಗೋಣ ಅಂದ್ಬಿಟ್ಟು ನೈಟು ಮಲಗಿ ಬೆಳಗ್ಗೆಗೆ 8:30ಗೆಲ್ಲ ಎದ್ದು ರೆಡಿಯಾಗಿ ಇವಾಗ ನಾವು ರಿಟರ್ನು ಬೆಂಗಳೂರಿಗೆ ಹೊರಟ್ವಿ. ದರ್ಶನ ಅಂತೂ ಫ್ರೀ ದರ್ಶನ ಅಂತೂ ಆಯಿತು. ಆದರೆ ಒಂದು ಬೇಜಾರು ಏನಂದರೆ ಕಲ್ಯಾಣೋತ್ಸವ ಒಂದು ಆಗಲಿಲ್ಲ, ಅದೊಂದು ಬೇಜಾರಾಯಿತು. ನೋಡೋಣ ಇನ್ನು ಯಪ್ಪಂಗೆ ಕಲ್ಯಾಣೋತ್ಸವ ಮಾಡಿಸ್ಕೊಳೋ ಇದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ 3 ಸತಿ ಬಂದು 3 ಸತಿ ರಿಟರ್ನ್ ಹೋಗಿದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮು ಇನ್ನೊಂದು ಸತಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಯಾರನ್ನೂ ಕೂಡ ಡಿಪೆಂಡ್ ಆಗಬಾರ್ದು ಅನ್ನೋದೊಂದು ನಮಗೆ ಮನವರಿಕೆ ಆಯಿತು. ನೆಕ್ಸ್ಟ್ ಟೈಮು ನಾವೇ ನಿಂತ್ಕೊಂಡು ಬುಕ್ಕಿಂಗ್ ಎಲ್ಲ ಮಾಡಿಕೊಂಡು ಏಕೆಂದರೆ ಕಲ್ಯಾಣೋತ್ಸವ ಅಂದರೆ ಸಡನ್ನಾಗಿ ಯಾವುದೂ ನಮಗೂ ಅದೇ ಒಂದು ಡೌಟ್ ಇತ್ತು, ಇಷ್ಟು ಸಡನ್ನಾಗಿ ಆಗೋ ಅಂತ. ಏಕೆಂದರೆ ವರ್ಷ 6 ತಿಂಗಳು ಈ ಥರ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಆದರೆ ಇಷ್ಟು ಬೇಗ ಮಾಡಿಸ್ಕೊಡ್ತೀವಿ ಅಂತ ನಮಗೆ ಮೋಸ ಮಾಡಿದ್ರು ಅಂದ್ಬಿಟ್ಟು ರಿಟರ್ನ್ ನಾವು ಕೂಡ ಬೆಂಗಳೂರಿಗೆ ಹೋದ್ವಿ. ನೆಕ್ಸ್ಟ್ ಟೈಮು ನಾವೇ ನಿಂತ್ಕೊಂಡು ಬುಕ್ಕಿಂಗ್ ಎಲ್ಲ ಮಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡು ಬಂದ್ವಿ ರಿಟರ್ನು. ಹೋಗಿದ್ದಕ್ಕೇನು ಮೋಸ ಇಲ್ಲ, ಯಾಕೆಂದರೆ ಬೆಟ್ಟ ಹತ್ತಿದ್ವಿ, ಅವಳ ಕೈಲಿ ಅರ್ಶಿನ ಕುಂಕುಮ ಕೂಡ ಹಚ್ಚಿಸಿದ್ವಿ. ಫ್ರೀ ದರ್ಶನ ಕೂಡ ಆಯಿತು ಆರಾಮಾಗಿ. ಇವಾಗ ನಾವು ಕೂಡ ಸೆಮಿ AC ಬಸ್ಸು, ಸೆಮಿ ಸ್ಲೀಪ್ ಕೋಚಲ್ಲಿ ಇವಾಗ ಬಸ್ ಹತ್ತಿ ಕೂತಿದ್ದೀವಿ ನಾವು ಬೆಂಗಳೂರಿಗೆ ಹೊರಡೋದಕ್ಕೆ. ನಾವು ಬೆಟ್ಟದ ಮೇಲೆ ತಿಂಡಿ ಮಾಡ್ಕೊಂಡು ಹೊರಟ್ವಿ. 11:30ಗೆಲ್ಲ ನಾವು ಬೆಟ್ಟದ ಕೆಳಗಡೆ ಬಂದ್ವಿ. ಏನು ಒಂದು 20 ನಿಮಿಷ ಬರುವಾಗ ನಾವು ಜೀಪಲ್ಲಿ ಬಂದುಬಿಟ್ವಿ. ಮಕ್ಕಳೆಲ್ಲ ಜೀಪಲ್ಲಿ ಹೋಗೋಣ ಅಂತಿದ್ರು. ಸರಿ ಅಂದ್ಬಿಟ್ಟು ಜೀಪಲ್ಲೇ ಕರ್ಕೊಂಡು ಬಂದ್ವಿ. ಒಂದು 20 ನಿಮಿಷಕ್ಕೆಲ್ಲ ಬೆಟ್ಟದಿಂದ ಕೆಳಗಡೆ ಇಳಿದ್ವಿ. ಏನು ಅಷ್ಟು ದೂರ ಏನೂ ಅನಿಸ್ಲಿಲ್ಲ, ಯಾಕೆಂದರೆ ಬೆಳಗ್ಗೆನೇ ಬಂದಿದ್ದರಿಂದ ಒಂಥರ ತಣ್ಣನೆ ಗಾಳಿ ಕೂಡ ಇತ್ತು. ಮಧ್ಯಾಹ್ನ ಇವತ್ತು ಬಿಸಿಲು ಕೂಡ ಇತ್ತು. ನಾವು ಬೆಟ್ಟ ಹತ್ತೋ ದಿನ ತಂಪಾಗಿ ಒಂಥರ ಮೋಡ ಕೌದಿತ್ತು, ಅಷ್ಟು ಬಿಸಿಲು ಅಂತ ಅನ್ನಿಸ್ಲಿಲ್ಲ. ಅದರಿಂದ ಆರಾಮಾಗತ್ವಿ. ಬಿಸಿಲೇನಾದ ಇದ್ದಿದ್ರೆ ಸ್ವಲ್ಪ ಕಷ್ಟ ಅನಿಸಿರೋದೇನೋ ಗೊತ್ತಿಲ್ಲ. ಒಂಥರ ಮೋಡ ಕೌದಿತ್ತು, ಒಂಥರ ತಣ್ಣ ಗಾಳಿ ಕೂಡ ಬೀಸ್ತಿತ್ತು. ನಾವೇನೋ ಹತ್ಬಿಡ್ತಾಯಿದ್ದೋ, ಹಸ್ಬೆಂಡಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆಂದರೆ ಅವರು ಬಿಸಿಲಲ್ಲಿ ಅಷ್ಟು ಬಿಸಿಲು ತಡೆಯಲ್ಲ. ಅವರು AC ಕೂತ್ಕೊಂಡಿರ್ತಾರಲ್ವ, ಬಿಸಿಲು ಅಂದಾಗ ಸ್ವಲ್ಪ ಅವ್ರಿಗೆ ಬಿಸಿಲು ಅಷ್ಟಾಗ ಆಗಲ್ಲ. ಬೆಟ್ಟ ಅಂತೂ ಆರಾಮಾಗಿ ಹತ್ತಿದ್ವಿ. ಅಲ್ಲಿ ನನಗಂತೂ ಫಸ್ಟು ನಾನು ಹತ್ತಲ್ಲ ಅಂತಲೇ ಹೋಗಿದ್ದಿದ್ದು.
ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀನಿ ನನಗೆ ಯಾವ ಥರ ಅದು ಅಲ್ಲಿ ಹತ್ತಬೇಕು ಅನಿಸಿದ್ರೆ ಹತ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಅಂದ್ಕೊಂಡೇ ಹೋಗಿದ್ದಿದ್ದು. ಫೈನಲಿ ಹತ್ಬಿಟ್ಟು ಬಂದ್ವಿ. ಇವಾಗ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದಾರೆ, ಊಟಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ತಿಂದಿದ್ದು ಏನು ಅಷ್ಟೊಂದೇನು ಹಸ್ವೇನಿರಲಿಲ್ಲ, ಆದರೂ ಹೋಗೋ ಸಾಯಂಕಾಲ ಆಗ್ಬಿಡುತ್ತೆ, ಮತ್ತೆ ಎಲ್ಲೂ ಸ್ಟಾಪ್ ಕೊಡೋಲ್ಲ ಅಲ್ಲ ಬಸ್ಸು. ಸರಿ ಎಷ್ಟೆಷ್ಟು ಬೇಕೋ ಅಷ್ಟು ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಊಟ ತೊಗೊಂಡ್ರು. ನಾನು ಬಂದು ರೋಟಿ ಮಶ್ರೂಮ್ ಕರಿ ತೊಗೊಂಡಿದ್ದೆ. ಎಲ್ಲರೂ ಕೂಡ ಫುಲ್ ಮೀಲ್ಸ್ ತೊಗೊಂಡಿದ್ರು. ಊಟ ಮಾತ್ರ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಕೊಟ್ಟರು. ಚಪಾತಿ, ಗ್ರೇವಿ, ಪಲ್ಯಗಳು ಕೊಟ್ಬಿಟ್ಟು ನಂತರ ಹೊಟ್ಟೆ ತುಂಬ ರೈಸು, ಎಷ್ಟು ಬೇಕಷ್ಟು ರೈಸು. ಊಟ ಮಾತ್ರ ಮಸ್ತಿಗಿತ್ತು. ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ರು. ಊಟ ಮಾಡಿ ನಾವು ಕೂಡ ಆರಾಮಾಗೆ ಹೊರಟ್ವಿ ಅಲ್ಲಿಂದ. ಹೋಗೋ ಜರ್ನಿ ಬರೋ ಜರ್ನಿ ಎರಡೂ ಕೂಡ ಆರಾಮಾಗಿತ್ತು. ಒಂಥರ ಖುಷಿ ಕೊಡ್ತು. ಜರ್ನಿಲೇನೇನು ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ. ಬರುವಾಗ ಟ್ರೈನು ಅವ್ರಿಗೂ ಮಕ್ಕಳಿಗೆ ಇಷ್ಟವಾದಂಥ ಟ್ರೈನಲ್ಲೇ ಬಂದ್ವಿ. ಹೋಗುವಾಗ ಕೂಡ ಸ್ಲೀಪಿಂಗ್ ಕೋಚಲ್ಲಿ ಬಂದಿದ್ದು, ಅದು ಕೂಡ ಮಕ್ಕಳಿಗೆ ಇಷ್ಟ ಆಯಿತು. ಜರ್ನಿ ಏನು ಅಷ್ಟೇನು ಇದಾನಿಲ್ಲ. ಅಲ್ಲೊಂದು ಕಲ್ಯಾಣೋತ್ಸವದೊಂದು ಬೇಜಾರಾಯ್ತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ತಿರುಪತಿ ಅಂದಮೇಲೆ ಒಂದು ಪ್ರಾಬ್ಲಮ್ಗಳು, ನಿಜವಾಗಿಯೂ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದ್ವಿ ಅನ್ನೋ ಒಂದು ಹಿಸ್ಟ್ರಿನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೇ ಹೋದ್ರೂ ಅದು ಏನಾದರೂ ಒಂದು ಪ್ರಾಬ್ಲಮಿಂದನೇ ಬರಬೇಕಾಗುತ್ತೆ ರಿಟರ್ನು. ಅಲ್ಲಿ ಬಸ್ಸಲ್ಲಿ ಕೂಡ ಕೂತಿದ್ದವರೆಲ್ಲ ತಿರುಪತಿ ದರ್ಶನಕ್ಕೆ ಹೋಗಿದ್ದವರೇ, ಅವರು ಮಾತಾಡ್ತಿದ್ದಿದ್ದೂ ಇದೇನೆ. ನಾವಂತೂ ಆರಾಮಾಗಿ ಮಲಗಿಬಿಟ್ವಿ. ಅಲ್ಲಿದ್ದವರೆಲ್ಲ ಅದೇ ಡಿಸ್ಕಷನ್ ಮಾಡ್ತಾಯಿದ್ರು. ಹಂಗಾಯ್ತು, ಇಲ್ಲಾಯಿತು, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಅಂತಲೇ ಮಾತಾಡ್ತಾಯಿದ್ರು. ಫೈನಲಿ ಬೆಂಗಳೂರಿಗೆ ಬಂದ್ವಿ. ನೋಡ್ತಾ ಇರ್ಬೋದು ವಿಧಾನಸೌಧ. ರೀಚ್ ಆಗೋ ವರ್ಷದಲ್ಲಿ ನಾವು 5:45 6 o'clock ಹತ್ತತ್ರ ಆಗಿತ್ತು ಟೈಮು. ನಮ್ಮನ್ನು ಬಂದು ಮೆಜೆಸ್ಟಿಕ್ ಎಂತ ಹಿಂದೆನೇ ಎಲ್ಲರೂ ಕೂಡ ಬಸ್ ಖಾಲಿ ಆಯಿತು. ಶಾಂತಿನಗರ ಹೋಗ್ತಿದ್ದೀವಿ. ಇಲ್ಲಿ ಎಲ್ಲರೂ ಕೂಡ ಡ್ರಾಪ್ ಕೊಟ್ಬಿಟ್ಟು ನಂತರ ಡಿಪೋಗೆ ಬಂದು ಘಾಟಿ ಹಾಕೋಕ್ಕೆ ಶಾಂತಿನಗರ ಹೋಗ್ತಾಯಿದ್ದೀವಿ ಅಂದರು. ಸರಿ, ನಮ್ಮನ್ನ ಅಲ್ಲೇ ಇಳಿಸ್ಬಿಡಿ, ಇನ್ನೇನು ಶಾಂತಿನಗರದಿಂದ ನಾವು ಬೇಕಾದ್ರೆ ಆಟೋ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ನಾವು ಶಾಂತಿನಗರ ಇಳ್ಕೊಳ್ಳೋಣ ಅಂತ ಡ್ರೈವರ್ಗೆ ಹೇಳಿದ್ವಿ. ಅವರು ಕೂಡ ಪಾಪ ಸರಿ ಆಯ್ತು ಅಲ್ಲೇ ಡ್ರಾಪ್ ಮಾಡ್ತೀನಿ ಅಂತ ಅಲ್ಲಿಗೆ ಡ್ರಾಪ್ ಮಾಡಿದ್ರು. ಫುಲ್ಲು ಬಸ್ ಖಾಲಿ ಇದ್ದಿದ್ದರಿಂದ ಮಗಳು ಒಂದೆರಡು ಶಾರ್ಟ್ಸು, ಅವಳು ಆರಾಮಾಗಿ ಓಡಾಡ್ಕೊಂಡಿದ್ಲು ಬಸ್ ತುಂಬ. ಮಕ್ಳುಗಳ ಅಷ್ಟೇ ಅಲ್ವಾ, ಈ ಥರ ಇಷ್ಟಪಟ್ಟಿದ್ದನ್ನ ಫುಲ್ ಎಂಜಾಯ್ ಮಾಡ್ತಾರೆ. ಹಾಗೆ ಮಗಳು ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಈ ಶಾರ್ಟ್ಸು ಕೂಡ ಅವತ್ತೇ ನಾನು ಅಪ್ಲೋಡ್ ಮಾಡಿದ್ದೆ, ಬರೋ ದಿನವೇ, ತಿರುಪತಿಯಿಂದ ಬರೋ ದಿನವೇ. ತಿರುಪತಿಯ ಜರ್ನಿ ಈ ರೀತಿ ಇತ್ತು. ಆರಾಮಾಗಿ ಹೋಗಿ ಆರಾಮಾಗಿ ಬಂದು 3 days. ನಾವು ಹೋಗಿದ್ದು ಬುಧವಾರ ಸಾಯಂಕಾಲ ಟ್ರೈನ್ ಹತ್ತಿದ್ದು, ಗುರುವಾರ ಬೆಳಗ್ಗೆ ಅಲ್ಲಿ ಇಳಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಬೆಟ್ಟ ಹತ್ತಿದ್ವಿ. 11 o'clock ರೀಚ್ ಆದ್ವಿ. 12:30 ರೂಮ್ಗೆ ಹೋದ್ವಿ. ರೂಮಲ್ಲಿ ರೆಸ್ಟ್ ಮಾಡಿದ್ವಿ. ಈ ಸತಿ ರೂಮ್ ಆದರೂ ಸಿಕ್ಕಿತ್ತು, ಅದು ನಮ್ಮ ಪುಣ್ಯ ಅಂತ ಅನಿಸ್ತು. ಫಸ್ಟ್ ಟೈಮು ರೂಮ್ ಇಲ್ಲ, ಏನೂ ಇಲ್ಲ, ಆ ಥರ ಬೇಜಾರು ಅನಿಸಿತ್ತು. ಈ ಸತಿ ರೂಮ್ ಸಿಕ್ತು, ದರ್ಶನ ಆಯಿತು, ಎಲ್ಲ ಆಯಿತು. ನಾವು ಅಂದ್ಕೊಂಡಿದ್ದು ಒಂದು ಸ್ವಲ್ಪ ಕೆಲಸಗಳು ಆದವು. ಆದರೆ ಒಂದು ಕಲ್ಯಾಣೋತ್ಸವದೊಂದು ಬೇಜಾರಾಯಿತು. ಏನು ಮಾಡೋಕ್ಕಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಅದು ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಂತೂ ಇದೆ. ಖಂಡಿತ ಅದು ಮಾಡಲೇಬೇಕು ಅನ್ನೋದಿದೆ ಮನಸ್ಸಲ್ಲಿ. ಮುಂದಿನ ದಿನದಲ್ಲಿ ಅದು ಆಗುತ್ತೆ ಅಂತ ಅಂದ್ಕೊಂಡು ಮನೆಗೆ ಹೊರಟ್ವಿ. ನೋಡ್ತಾ ಇರ್ಬೋದು ನಿಯರ್ ಶಾಂತಿನಗರ ಹತ್ತತ್ರ ಬಂದ್ವಿ ನಾವು ಕೂಡ ಆಲ್ರೆಡಿ. ಒಂಥರ ಖುಷಿ ಅನಿಸ್ತು. ಈ ಸತಿ ಫುಲ್ ಫ್ಯಾಮಿಲಿ ಜೊತೇಲಿ ಹೋಗಿದ್ದಿದ್ದು ಒಂಥರ ಖುಷಿ ಕೊಡ್ತು. ಎಲ್ಲರೂ ಕೂಡ ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಮತ್ತು ಒಂಥರ ಟೈರ್ಡ್ನೆಸ್ ಇರಲಿಲ್ಲ, ಯಾಕೆಂದರೆ ಹೋಗಿ ರೆಸ್ಟ್ ಮಾಡೋಕ್ಕೆ ಕೂಡ ಒಂದು ರೂಮು ಅಂತ ಇತ್ತು. ಅಲ್ಲೇನೋ ಓಡಾಡ್ತಾ ಇದ್ದೋ, ಅದೇ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೋ ಸ್ವಲ್ಪ ಹೊತ್ತು. ನೋಡ್ತಾ ಇರ್ಬೋದು ನಾವು ಅಷ್ಟೇ ಜನ ಇರೋದು, ಫುಲ್ ಬಸ್ ಖಾಲಿ ಇತ್ತು. ಒಂಥರ ಖುಷಿ ಇತ್ತು. ಈ ಸತಿ ಏನು ಅಷ್ಟೊಂದು ಬೇಜಾರಂತ ಏನಿಲ್ಲ, ಒಂದು ಸ್ವಲ್ಪ ಖುಷಿ ಇತ್ತು, ಒಂದು ಸ್ವಲ್ಪ ಬೇಜಾರು ಕೂಡ ಇತ್ತು. ಆದರೆ ಒಂದು ಸ್ವಲ್ಪ ಖುಷಿಯಿಂದನೇ ಖುಷಿಯಾಗಿ ಹೋಗಿ ಬಂದ್ವಿ ಅಂತಲೇ ಹೇಳ್ತೀನಿ. ಅಪ್ಪ ಕೂಡ ಬಂದಿದ್ದರು. ಅಪ್ಪ ನಾವು ನಮ್ಮ ಖುಷಿ ಹಂಗಿದ್ದಾಗೇನೋ ಅಪ್ಪ ಅವಾಗೆಲ್ಲ ಚೀಟಿ ಅಂತ ಹಾಕ್ಕೊಂಡು ಟ್ರಿಪ್ಗಳು ಕರ್ಕೊಂಡೋಗೋರು. ಆ ಟೈಮಲ್ಲಿ ಹೋಗಿದ್ದಿದ್ದು ಅಪ್ಪನ ಕರ್ಕೊಂಡೋಗಿದ್ದು. ನನಗಂತೂ ಖುಷಿ ಆಯಿತು. ಅವ್ರನ್ನೂ ಕೂಡ ತಿರುಪತಿನ ತೋರಿಸಿದ್ವಿ ಅವ್ರಿಗೂ ಅನ್ನೋದೊಂದು ಖುಷಿ ಇತ್ತು. ಅವಂಗಾಲೇ ರೆಡಿ ನಾವು ಹೋದಾಗ ತೋರಿಸ್ಕೊಂಬಂದಿದ್ವಿ. ಈ ಸತಿ ಅಪ್ಪನ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಅಪ್ಪನ ಕರ್ಕೊಂಡೋಗಿ ತೋರಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ.
ಮನೆಗೆ ಬಂದು ನಾಳೆ ಸುಮಾರು ಹೊತ್ತಾಯಿತು ನಾವು ಬಂದು ಮನೆಗೆ. ಅಡುಗೆ ಕೂಡ ಆಯಿತು. ಅಡುಗೆ ಬಂದು ಚಪಾತಿ, ಈರುಳ್ಳಿ, ಸೌತೆಕಾಯಿ, ಮೊಟ್ಟೆ ಪಲ್ಯ, ಮತ್ತು ಇದು ಮಶ್ರೂಮ್ ಗ್ರೇವಿ ಮಧ್ಯಾಹ್ನ ಊಟಕ್ಕೆ ತೊಗೊಂಡಿದ್ದು ನೋಡಿ ಸ್ವಲ್ಪ ನಮ್ಮಮ್ಮ ಇತ್ತು. ಎಷ್ಟು ವೇಸ್ಟ್ ಮಾಡ್ತಾರೆ ಫುಡ್. ಅದಕ್ಕೆ ಪಾರ್ಸಲ್ ತೊಗೊಂಬಂದಿದೆ, ಅದು ಕೂಡ ಬಿಸಿ ಮಾಡಿದೆ. ಈಗ ಊಟ ಕೂಡ ಮಾಡ್ತಾಯಿದ್ದಾರೆ ಎಲ್ಲರೂ. ಖುಷಿಗೌಡ ಹೇಗಿತ್ತು ತಿರುಪತಿ ಜರ್ನಿ? ಎರಡನೇ ಟೇಕು. ಒಂದ್ಸತಿ ವಿಡಿಯೋನೇ ಆನ್ ಮಾಡಲ್ಲ ನಮ್ಮ ಅಮ್ಮ ಈಗ. ಹೆಂಗಿತ್ತು ಜರ್ನಿ ಖುಷಿಗೌಡ? ಸೂಪರ್, ಎಂಜಾಯ್. ಲಾಸ್ಟ್ ನಾವು ಉಳ್ಕೊಂಡಿದ್ವಲ್ಲ, ನಾನು ಅಲ್ಲೆಲ್ಲ ರೀಲ್ಸ್ ಮಾಡಿದೆ, ಡ್ಯಾನ್ಸ್ ಮಾಡಿದೆ, ಆಟ ಆಡಿದೆ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬಾಯ್ ಬಾಯ್, ಕಾಮೆಂಟ್ ಮಾಡಿ. ಅಷ್ಟೇ, ಬಾಯ್.